ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟಾಪಿನ ಕಟ್ಟಿಂಗ್ ಸ್ಟಿಚಿಂಗ್ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೀಗ ಲೈನಿಂಗ್ ಮಟೀರಿಯಲ್ ಬಾಡಿ ಪಾರ್ಟ್ನ ನಾನು ಡ್ರಾ ಮಾಡ್ಕೊಂಡು, ಶೋಲ್ಡರ್ನ ನಾನು 6.5, ಆರ್ಮೋಲ್ನು 6.5 ಇಟ್ಟೀನಿ. ಇದು ಬ್ರೆಸ್ಟ್ 9.5 ಪ್ಲಸ್ 1.5 ಇಂಚ್. ನೆಕ್ ಬ್ರಾಡ್ನೆಸ್ನ 2.5 ಇಟ್ಕೊಂಡಿನಿ. ಬ್ಯಾಕ್ ನೆಕ್ 2.5, ಫ್ರಂಟ್ ನೆಕ್ 6, ಆರ್ಮೋಲ್ ಶೇಪ್ ಕೊಟ್ಟೀನಿ. ಇದು ಕಟ್ ಮಾಡ್ಕೊಂಡು ಇದನ್ನು ಮೇನ್ ಮಟೀರಿಯಲ್ ಮೇಲೆ ಇಟ್ಟು ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಂಡು, ಫುಲ್ ಲೆಂತ್ ಹೇಳಿಲ್ಲ, ಫುಲ್ ಲೆಂತ್ 14 ಇಟ್ಟೇನೆ. ಇದನ್ನು ಬೇರೆ ಮಾಡಿಕೊಂಡು ಫ್ರಂಟ್ ಆರ್ಮೋಲನ್ನು ಕಟ್ ಮಾಡ್ಕೊಂಡು, ಲೈನ್ನ ಆ್ಯಸ್ ಇಟ್ ಈಸ್ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಬಾಡಿ ಪಾರ್ಟಿಗೆ ಮಾತ್ರ ಲೈನಿಂಗ್ ಹಾಕತ್ತೀನಿ, ಸ್ಲೀವಿಗೆ ಸ್ಕರ್ಟಿಗೆ ಲೈನಿಂಗ್ ಹಾಕತ್ತಿಲ್ಲ. ಸ್ಲೀವೀಗ ನಾನು ಮೇನ್ ಮಟೀರಿಯಲ್ ಮೇಲೆ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ. ಸ್ಲೀವ್ ಲೆಂತ್ ನಂದು 21 ಐತಿ. ನಾನು ಇಲ್ಲಿ +2 ಮಾಡಿ, ಯಾಕಂದ್ರೆ ಸ್ಲೀವ್ ರೌಂಡಿಗೆ ಬಾಟಮ್ ರೌಂಡಿಗೆ 1 ಇಂಚ್ ಫೋಲ್ಡಿಂಗಿಗೆ ಹೋಗೈತಿ. ಇನ್ನು 3 ಇಂಚ್ ನನಗೆ ಸ್ವಲ್ಪ ಗ್ಯಾದರ್ ಟೈಪ್ ಇರುತ್ತೆ ಅಂತ ಮತ್ತು ಇಲ್ಲಿ ಮಾರ್ಕ್ ಮಾಡ್ಕೊಂಡು, ಇದು ಬ್ಯಾಕ್, ಇದು ಫ್ರಂಟ್ ಕಟ್ ಮಾಡ್ಕೊಂಡು 4 ಫೋಲ್ಡ್ ಅಂಬ್ರೆಲ್ಲ ಕಟಿಂಗ್ ಮಾಡತ್ತೀನಿ. ವೇಸ್ಟ್ ರೌಂಡ್ ಇಲ್ಲಿಂದ ಇಲ್ಲಿ 8 ಇಂಚ್ ಇಟ್ಕೊಂಡಿ, ಇಲ್ಲಿಂದ ಡೌನಿಗೆ 34 ಇಟ್ಟೀನಿ. ಇನ್ನು ಕಟ್ ಮಾಡಿ ಸ್ಕರ್ಟ್ ಕಟ್ ಮಾಡೀನಿ. ಸ್ಕರ್ಟಿಗೆ ಇಲ್ಲಿ ಹಿಂಗೆ ಸ್ಲಿಟ್ ಕೊಟ್ಟೀನಿ. ನನಗಿಷ್ಟು ಓಪನ್ ಬೇಕು, ಅದಕ್ಕೆ ಮಾರ್ಕ್ ಮಾಡ್ಕೊಂಡು ನೋಡಿ. ಇದನ್ನು ಈಗ ಕಟ್ ಮಾಡ್ಕೊಂಡು, ಬಾಡಿ ಪಾರ್ಟ್ ರೆಡಿ ಆಗೈತಿ. ಈಗ ಫ್ರಂಟ್ ನೆಕ್ಕಿಗೆ ಕ್ಯಾನ್ವಸ್ ಹಚ್ಚಿ ಹೊಲಿಸ್ಕೊತೀನಿ. ಬ್ಯಾಕ್ ಪಾರ್ಟಿಗೆ ಪೈಪಿಂಗ್ ಮಾಡಿ ರೆಡಿ ಮಾಡ್ಕೊತೀನಿ. ಶೋಲ್ಡರ್ ಜಾಯಿಂಟ್ ಮಾಡ್ಬೋದು. ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಇಲ್ಲಿ ನೆಕ್ ರೆಡಿ ಮಾಡ್ಕೊಂಡಿನಿ, ಪೈಪಿಂಗು ಮಾಡೀನಿ. ಇಲ್ಲಿ ಫ್ರಂಟಿಗೆ 2 ಡಾಟ್ ತೊಗೊಂಡು, ಬ್ಯಾಕಿಗೆ ತೊಗೊಂಡಿಲ್ಲ. ಈಗ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸ್ಕರ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಟಾಪ್ ರೆಡಿ ಆಗೈತಿ. ಆಗಲ್ಲಿ ತೋರಿಸಿದಾಗ ಬಾಡಿ ಪಾರ್ಟ್ ಅಷ್ಟೇ ರೆಡಿ ಇತ್ತು. ಈಗ ಸ್ಲೀವನ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಿ ಸ್ಕರ್ಟ್ ಅಟ್ಯಾಚ್ ಮಾಡಿದ್ದೀನಿ. ಫೈನಲ್ ಲುಕ್ನ ಇನ್ನು ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವೀಡಿಯೋಸ್ ನೋಡಲು ನಮ್ಮ ಸ್ಟಿಚಿಂಗ್ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.